ಬನ್ನಿ ಎಲ್ಲ ಗುಲ್ಬರ್ಗ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಹೋಗಿ ಬಂದಮೇಲೆ ಬರಬೇಕಾದ್ರೆ ಗುಲ್ಬರ್ಗದಲ್ಲಿರುವಂತಹ ಮಾಂಗಲ್ಯ ಶಾಪಿಂಗ್ ಮಾಲ್ ಹೊಸದು ಓಪನ್ ಆಗಿತ್ತು. ಸೊ ಅಲ್ಲಿ ಹೋಗಿದ್ವಿ ನಮ್ಮ ಫ್ರೆಂಡ್ ಜೊತೆಗೆ. ಸೊ ಇದು ಹೊಸ ಶೋರೂಮು, ಹಾಗಾಗಿ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ, ರಾಯಚೂರಲ್ಲೂ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಇಲ್ಲಿಂದು ಸ್ಯಾರೀಸ್ ಎಲ್ಲ ನೋಡ್ತಾ ಹೋದರೆ ಪರವಾಗಿಲ್ಲ, ರೇಂಜಿಗೆ ಆಫರ್ಸಲ್ಲೇ ಇರ್ತಾರೆ. ಯಾವಾಗ ನೋಡಿದ್ರು ಸತಿ ಕೇಳ್ಪಟ್ಟಿದ್ದೀನಿ ನಾನು ಈ ಥರ ಆಫರ್ನಲ್ಲೇ ಇರುತ್ತಲ್ಲ. ಸೊ ಒಂದೊಂದು ರೇಂಜಿಂದು ಒಂದೊಂದು ಬ್ಲಾಕಲ್ಲಿ ಇಟ್ಟಿದ್ದಾರೆ ಅವರು. ಸೊ ಈ ಥರ ಹಾಕಿದ್ದಾರೆ ನೋಡ್ರಿ ಮೇಲೆ ರೇಟ್ಸ್ ಎಲ್ಲ. ಡಿಜಿಟಲ್ ಪ್ರಿಂಟ್ ಸೀರೆಗಳೆಲ್ಲ ಒಂದು ಕೇಳಿ. ಸೊ 1000 to 900 ಟು ಈ ಥರ ಸಪ್ರೇಟಾಗಿ ಕೇಳೋರಿಗೆ. ಡಿಜಿಟಲ್ ಪ್ರಿಂಟ್ 3Ds ಈ ಥರದ್ದೆಲ್ಲ ಜಾಸ್ತಿ ಇದ್ವು. ಸೊ ಇವೆಲ್ಲ 2000 ಸೀರೆ, 2000ಗೆ 2 ಪೀಸು. ಸೊ ಈ ಥರ ನಿಮಗೆ ಗ್ರೋಸರಿ ಶಾಪ್ನಲ್ಲಿ ಹೆಂಗೆ ಲೆವೆಲ್ಸ್ ಎಲ್ಲ ಇರ್ತಾವಲ್ಲ ಹಂಗೆ ಇತ್ತು. ಡಿಸೈನ್ಸು ಮತ್ತು ಅದರ ತಕ್ಕಂಗೆ ರೇಟ್ಸು ನೋಡಿರಿ. 400 ರೂಪಾಯಿ 2, 700 ರೂಪಾಯಿ 2 ಆ ಥರ ಸೀರೆಗಳು. ಇದು ಬಾಕ್ಸ್ ಸೀರೆ ಅಂತ ನೋಡಿ. ಬಾಕ್ಸ್ನಲ್ಲಿನೇ ಇದು ಸೀರೆ ಇರುತ್ತೆ, ಕಾಟನ್ ಸೀರೆ. ಒಂದು ಬಾಕ್ಸ್ ಎತ್ತಾಕೊಂಡು ಹೋದರೆ ಆಯ್ತು. ಸೊ ನಿಮ್ಗೆ ಸೀರೆ ಕ್ಯಾರಿ ಮಾಡಬೇಕಂದ್ರೆ ಇನ್ನು ಬೇರೆ ಇದನ್ನೇ ಇರೋಲ್ಲ. ಟಿಫನ್ ಕ್ಯಾರಿಯರಲ್ಲಿ ಈ ಥರ ಬಾಕ್ಸ್ ಸೀರೆ ತೊಗೊಂಡು ಒಯ್ಬೋದು ನೋಡಿರಿ. ಏನು ಪ್ರೈಸ್ ಇದು? ಇದು ಓಪನ್ ಮಾಡಿದ್ರು ಒಂದು 3D ನಾನು ಓಪನ್ ಮಾಡಿಸಿದೆ. ಯಾವ ಥರ ಇದೆ? 1000 ರೂಪಾಯಿ. ಸೊ ಇದು ಎಷ್ಟು ಹೇಳಿದ್ರಪ್ಪ? 1500 ಹೇಳಿದ್ರು ಅದನ್ನು. ಅನ್ಸುತ್ತೆ ಸುಮ್ಮನೆ ನೋಡ್ಕೊಂಬರೋಣ ಅಂತ ನೋಡ್ಕೊಂಡು ಬಂದೆ ನಾನು ಹೋಗಿ. ಒಂದೊಂದು ಫ್ಲೋರಲ್ಲಿ ಒಂದೊಂದು ಕಲೆಕ್ಷನ್ಸ್ ಇದೆ. ಕೆಳಗಡೆ ಸೀರೆ ಇದೆ, ಆಮೇಲೆ ನೆಕ್ಸ್ಟ್ ಅಪ್ ಸೈಡು ನೋಡ್ರಿ ನಾವಿಬ್ಬರೇ ಹೋಗಿದ್ದೇವೆ. ಲೇಡೀಸ್ ಸೆಕ್ಷನ್ಸ್ ಅಲ್ಲೇ ಡ್ರೆಸ್ ಇದೆ, ವರ್ಕಿಂಗ್ ಸೀರೆ ಸೆಕ್ಷನ್ ಇದೆ, ಸೀರೆ ಇದೆ. ಅದಕ್ಕಿಂತ ಮೇಲೆ ಜೆನ್ ಸೆಕ್ಷನ್ ಇದೆ. ನೋಡ್ರಿ ಡ್ರೆಸ್, ಮಕ್ಕಳ ಡ್ರೆಸ್ ಅಂತ ತುಂಬಾ ಕ್ಯೂಟ್ ಆಗಿದ್ದಾವೆ. ನನಗಂತೂ ಭಾಳ ಇಷ್ಟ ಆದವು. ನೋಡ್ರಿ ಫ್ಯಾನ್ಸಿ ಇದ್ದಾವೆ, ಎಲ್ಲನೂ ಫ್ಯಾನ್ಸಿಯಲ್ಲಿದ್ದಾವೆ. ಇಲ್ಲಿ ನೋಡ್ರಿ ವಿತ್ ಪಾಕೆಟ್. ಜಸ್ಟ್ ನಾನು ನಿಮ್ಗೆ 1-2 ಅಷ್ಟು ನಿಮ್ಗೆ ತೋರಿಸ್ತೀನಿ, ಬಟ್ ನೀವು ಇಲ್ಲಿ ವಿಸಿಟ್ ಮಾಡಿರಿ, ತುಂಬಾ ಚೆನ್ನಾಗಿದ್ದಾವೆ. ಸ್ಪೆಷಲಿ ಕಿಡ್ಸ್ ನೋಡ್ರಿ, ಅವರಿಗೆ ಚೂಡಿದಾರ್ಸು ಇದ್ದಾವೆ. ಸೊ ಅಪ್ ನಿಮಗೆ 12 ಇಯರ್ಸ್ವರೆಗೂ ಸಿಗ್ತವೆ. ಮಕ್ಕಳ ಬಟ್ಟೆನೇ ಚೆಂದ, ಎಷ್ಟು ವೆರೈಟಿ, ಎಷ್ಟು ಡಿಸೈನ್ಸ್ ಇರ್ತಾವಲ್ಲ. ಸೊ ಇದೆಲ್ಲ ಮಕ್ಕಳ ಸೆಕ್ಷನ್ ಈ ಕಡೆ ಇರೋದು, ಮೇಲೆ 1 ಫ್ಲೋರ್ ಮೇಲೆ ಇದು. ಆ ಕಡೆ ಇರೋದೆಲ್ಲ ರೇಷ್ಮೆ ಸೀರೆಗಳು, ಆ ಕಡೆ ಏನಿದೆಯಲ್ಲ ಅದು ರೇಷ್ಮೆ ಸೀರೆ. ಇನ್ನು ಮಿಕ್ಕಿದಿಲ್ಲೆಲ್ಲ ಮಕ್ಕಳು. ಆಮೇಲೆ ಡ್ರೆಸ್ ಮೆಟೀರಿಯಲ್ಲು, ಡ್ರೆಸ್ ಪೀಸು ಎಲ್ಲನೂ ಇದೆ. ಸೊ ಲೇಡೀಸ್ದೇ 2 ಫ್ಲೋರ್ ಇದೆ, ಜೆಂಟ್ಸ್ ಮಾತ್ರ 1 ಫ್ಲೋರ್ ಇದೆ. ಆಮೇಲೆ 700-600ಗೆಲ್ಲ 3 ಪೀಸ್ ಸೆಟ್ ಇದ್ವು. ಸೊ ಈ ಕಡೆದೆಲ್ಲ ರೇಷ್ಮೆ ಸೀರೆಗಳು. ಅದಾದಮೇಲೆ ಅಲ್ಲಿಂದ ನೋಡ್ಕೊಂಡು ನಾವು ಮನೆಗೆ ಬಂದ್ವಿ. ಮನೇಲಿ ಬರೋಸ್ತನ ಗಿಡದಲ್ಲಿರೋಂಥ ಲಾಸ್ಟ್ ಮಾವಿನ ಹಣ್ಣು ಇವು. ಇನ್ನು ಮಿಕ್ಕಿದ್ದು ಸ್ವಲ್ಪ ಇದ್ವು, ಅವಿಷ್ಟು ತೆಗೆದಿಟ್ಟಿದ್ರು. ಸೊ ಅವನು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು ಲಾಸ್ಟು. ಬಟ್ ಸ್ವೀಟಾಗಿದ್ವು ಫ್ರೆಂಡ್ಸ್ ಇವು. ಅಂತೂ ಗಿಡದಲ್ಲಿ ಬೆಳೆದಿರೋದಲ್ಲ ಮನೇಲಿ, ಅದ್ರಾಗೂ ಕಣ್ಮುಂದೆ ಗಿಡದಲ್ಲಿ ಹಣ್ಣಾಗೋವರೆಗೂ ವೇಟ್ ಮಾಡಿ ಅವು ನೋಡ್ರಿ, ಹಣ್ಣಾದ್ಮೇಲೆ ಇಷ್ಟೆಲ್ಲ ಆದಮೇಲೆ ಗಿಡದಲ್ಲಿ ಇರೋಲ್ಲ, ನಾನೇನು ತಾನೇ ಬಿದ್ದುಬಿಡ್ತು. ಅಲ್ಲಿಂದ ನಾವು ಬಂದ್ವಿ ಹೊರಗಡೆ. ಬಂದಮೇಲೆ ಮಳೆ ಎಲ್ಲ ಬರ್ತಾಯಿತ್ತು, ಮತ್ತೆ ಮಳೆ ಬರೋಕತ್ತಿತ್ತಲ್ಲ, ಹಂಗಾಗಿ ಅಲ್ಲಿ ಇಲ್ಲಿ ವೇಟ್ ಮಾಡಿದ್ವಿ. ಅಲ್ಲಿ ಬರ್ತಾ ಇದ್ರ ಹತ್ರ ಪೆಟ್ರೋಲ್ ಬಂಕ್ ಹತ್ರ ನಾವು ಮನೆಗೆ ಟರ್ನ್ ಮಾಡಬೇಕು. ಅಲ್ಲಿ ಟರ್ನ್ ಮಾಡಬೇಕಾದ್ರೆ ಕಾಲಿ ಮೀನಾಸ್ ಇದು. ಕಾಲಿ ಮೀನು ಅಂದರೆ ನಿಮ್ಗೆ ಗೊತ್ತಾ, ಅದಕ್ಕೆ ಗೂಸ್ಬೆರಿ ಏನೋ ಅಂತಾರೆ, ಗೂಸ್ಬೆರಿಯೇ ಅನ್ಬೋದು. ಬಟ್ ಗೂಸ್ಬೆರಿ ಅಂದ್ರೂ 4-5 ವೆರೈಟಿ ತೋರಿಸುತ್ತೆ, ನಾನು ಚೆಕ್ ಮಾಡಿ ನೋಡಿದ್ದೀನಿ. ಆ ಗೂಸ್ಬೆರಿ ನಾವು ತಿಂದ್ವಿ, ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ಸಣ್ಣವರಿದ್ದಾಗ ತಿಂತಿದ್ವಿ. ನಾನೀಗ ಒಂದು 10-15 ವರ್ಷದಿಂದ ತಿಂದೇ ಇರಲಿಲ್ಲ. ಈಗ ಸಿಕ್ತು ನೋಡ್ರಿ ನನಗಿದು. ಅಂದರೆ ಈ ಊರಲ್ಲಿ ಸಿಗ್ತದೆ, ನಮ್ಮೂರಲ್ಲೆಲ್ಲ ಸಿಗೋಲ್ಲ ಇದು ಇಲ್ಲಿ. ಹಾಗಾಗಿ ನಾನು ಇದು ಜಾಸ್ತಿ ಇತ್ತೀಚೆಗೆ ತಿಂದಿರಲಿಲ್ಲ. ಬಟ್ ಭಾರಿ ಟೇಸ್ಟಿ ಇರ್ತವೆ, ಇದನ್ನು ಉಪ್ಪು ಹಾಕ್ಕೊಂಡು ತಿನ್ನಬೇಕು, ಭಾರಿ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಇದು ಒಂದು ಸತಿ ನೀವು ಸಿಕ್ಕರೆ ತಿಂದು ನೋಡ್ರಿ, ಆರೋಗ್ಯಕ್ಕೂ ಒಳ್ಳೆಯದು.